ನಮ್ಮ ದೇವಕನ್ಯೆ ಆಶಿಕಾ ಮೇಡಮ್. ಸೊ ಅವರೆಷ್ಟೇ ಬ್ಯುಸಿ ಇದ್ರೂ ನಾವು ಯಾವಾಗ ಕರೆದ್ರೂ ಯಾವತ್ತೂ ಇಲ್ಲ ಅಂದಲೇ ಡೆಡಿಕೇಶನ್ ಕೊಟ್ಟು, ಅಂದರೆ ನಾನು ವಿಲಿಯಮ್ ಅವ್ರ ಬಗ್ಗೆ ಹೇಳಿದ್ರೆ ಡಬಲ್ ಕಾಲ್ ಶೀಟು ಟ್ರಿಪಲ್ ಕಾಲ್ ಶೀಟು ಅಂತ ಟೆಕ್ನಿಷಿಯನ್ಸಿಗೆ ಅದೊಂಥರ ಅದು ಅಭ್ಯಾಸ ಇರುತ್ತೆ. ಆಶಿಕಾ ಡೆಡಿಕೇಶನ್ ಹೆಂಗೆ ಅಂತಂದರೆ ಈವನ್ ಡಬಲ್ ಕಾಲ್ ಶೀಟ್ಸ್ ಇದ್ರೂ ಅವರು ಒಂಚೂರು ಬೇಜಾರು ಮಾಡ್ಕೊಂಡಂಗೆ ನಮ್ಮ ಜೊತೆಗೆ ಅಷ್ಟು ಖುಷಿಯಾಗಿ ಒಂದು ದಿವಸ ಬೇಜಾರು ಮಾಡ್ಕೊಂಡಂಗೆ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಆಶಿಕಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಇನ್ನು ನಮ್ಮ ಸಿಂಪಲ್ ಸುನಿ ಅವರು ಅವ್ರ ಬಗ್ಗೆ ಹೇಳೋದೇ ಬೇಡ, ಒಂಥರ ಸ್ಟಾರ್ ಡೈರೆಕ್ಟರ್ ಇನ್ ಕನ್ನಡ ಇಂಡಸ್ಟ್ರಿ. ಸೊ ನಾವು ಅವ್ರ ಬಗ್ಗೆ ಹೇಳೋದಕ್ಕೆ ನಾನು ಚಿಕ್ಕವನಾಗ್ತೀನಿ, ಯಾಕಂದರೆ ಇನ್ನೂ ಮೊದಲನೇ ಸಿನಿಮಾ ನಮ್ಮದು. ಸೊ ಅಷ್ಟು ಟ್ಯಾಲೆಂಟೆಡ್. ಅಂದರೆ ನಾನು ನಿಮಗೆ ಹೇಳ್ತಾ ಇದ್ದೆ ಸ್ಟಾರ್ಟಿಂಗಲ್ಲಿ, ದೇವರು ವರ ಕೊಟ್ಟಿರೆ ಹೆಂಗಿರುತ್ತೆ ಅಂದರೆ ನಮ್ಮ ಸುನಿ ಸರಿ ಕೊಟ್ಟಂಗಿರುತ್ತೆ. ಅಂದರೆ ನಾವು ಹೆಂಗೆ ಅಂತಂದರೆ ನಮ್ಮದು ಪ್ಲ್ಯಾನಿಂಗು ತುಂಬ ಎಫರ್ಟ್ ಹಾಕ್ಬಿಟ್ಟು ಮಾಡ್ತೀವಿ. ಸುನಿಯವರು ಟೀಸರ್ ನೋಡೋಲ್ಲ ಆ ಥರ ಅವ್ರದ್ದು, ಅಂದರೆ ಇನ್ಸ್ಟೆಂಟಾಗಿ ಅವ್ರು ಏನೇ ಇದ್ರು ಆ ಟ್ಯಾಲೆಂಟೆಡ್ ತಕ್ಷಣ ಬರುತ್ತೆ. ಸ್ಕ್ರಿಪ್ಟಲ್ಲಿ ಇರ್ಬೋದು, ಎಕ್ಸಿಕ್ಯೂಷನಲ್ಲಿ ಇರ್ಬೋದು, ತಕ್ಷಣ ಹೇಳ್ತಾರೆ. ಸೊ ಆ ಥರ ಟ್ಯಾಲೆಂಟೆಡ್ ನಮ್ಮ ಇಂಡಸ್ಟ್ರಿಲಿ ಇರೋದು ನಮ್ಮ ಪುಣ್ಯ ಅದು. ಸೊ ಆಮೇಲೆ ಈಗ ಸಿಂಪಲ್ ಸುನಿ ಅಂದ್ಕೊಂಡೇ ಬಂದಿದ್ವಿ ಅಂದರೆ ಅಷ್ಟು ಸಿಂಪಲ್ ಅವರು. ಸೊ ಯಾವುದಕ್ಕೂ ಬೇಜಾರು ಮಾಡ್ಕೊಂಡಂಗೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ ನಮಗೆ. ಸರ್ ತುಂಬ ಥ್ಯಾಂಕ್ಸ್ ಸರ್. ಸೊ ಫೈನಲಿ ಹೀರೋ ಬಗ್ಗೆ ಮಾತಾಡ್ಬೇಕಾಗತ್ತೆ. ಸೊ ಮೇಡಮ್ ಹೇಳ್ದಂಗೆ ನಾನು ತುಮಕೂರು ಹುಡುಗ, ದುಷ್ಯಂತು ತುಮಕೂರು ಹುಡುಗನೇ. ನಾನು ಮತ್ತು ದುಷ್ಯಂತು ಆಲ್ಮೋಸ್ಟ್ 25 ವರ್ಷದಿಂದ ಜೊತೆಗಿದ್ದೀವಿ. ಸೊ ನಮ್ಮ ಮನೆ ಎದುರುಗಡೆಯಿಂದ ಬೆಳೆದ ಹುಡುಗ. ಮೇಡಮ್ ಹೇಳ್ದಂಗೆ ಸ್ಟಾರ್ಟಿಂಗಲ್ಲಿ ಈಗ ಅವಾಗೆಲ್ಲ ಪೆಂಡಾಲ್ ಆಗ್ತಾ ಇದ್ವಿ. ಇವಾಗ ಅಂದರೆ ನಮ್ಮ ಊರಲ್ಲಿ ಸ್ವಲ್ಪ ಜಾಗ ಕಮ್ಮಿ ಆಗಿರೋದ್ರಿಂದ ಪೆಂಡಾಲ್ಗಳು ಹಾಕಕ್ಕೆ ಆಗ್ತಿಲ್ಲ ಮನೆ ಮುಂದೆ. ಸೊ ಪೆಂಡಾಲ್ ಹಾಕಿದಾಗ ಬಂದು ಡ್ಯಾನ್ಸ್ ಆಡೋರು, ಆಮೇಲೆ ಸಾಂಗ್ ಹೇಳೋರು, ಆಮೇಲೆ ಅಂದರೆ ಮೋನೋ ಆ್ಯಕ್ಟಿಂಗ್ ಅಂತ ಹೇಳ್ತೀವಲ್ಲ ಅದನ್ನು ಮಾಡೋರು. ಸೊ ಅಂದರೆ ಆ ಟೈಮಲ್ಲಿ ಎಲ್ಲರೂ ಮಾಡ್ತಾರೆ, ಇವರು ಮಾಡ್ತಿದ್ರು ಅಂತ ನನಗೊಂದು ಅನ್ನಿಸ್ತಿತ್ತು. ಓಕೆ, ಟ್ಯಾಲೆಂಟ್ ಇದೆ ಹುಡುಗಂಗೆ, ಬಟ್ ಅದು ಓಕೆ, ಅದಾಯಿತು. ಸೊ ಇದು ನಾನೊಂದು ಸಿನಿಮಾ ರಂಗಕ್ಕೆ ಬರೋಕ್ಕೆ ಒಂದು ಕಾರಣ ನಮ್ಮ ದುಷ್ಯಂತು ಅಂತಲೇ ಹೇಳ್ತೀನಿ. ಸ್ಟೋರಿ ಒಂದು ಚಿಕ್ಕ ಸ್ಟೋರಿ ಇದೆ. ಸೊ ಹೇಳ್ಬಿಡ್ತೀನಿ, ಅದೊಂದು 2 ನಿಮಿಷ ಟೈಮ್ ತೊಗೊಂಡು. ಇದು 2020 ಅನಿಸುತ್ತೆ, 2020-21. ಹಂಗೆ ಒಂದ್ಸಲ ಡಿಸ್ಕಷನಲ್ಲಿ ಅವರು UK ವಾಪಸ್ ಬಂದಿದ್ದರು, ನಾನು ಯುರೋಪಿಂದ ವಾಪಸ್ ಬಂದಿದ್ದೆ. ಹಿಂಗೆ ಮಾತಾಡ್ತಿರ್ಬೇಕಾದ್ರೆ ನಾನು ನಟ ಆಗಬೇಕು, ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಬೇಕು ಅಂತ ನಾನು ಲಿಟ್ರಲಿ ನಕ್ಕಿದ್ದೆ. ಸೊ ನಕ್ಬಿಟ್ಟು ಏನು ತಮಾಷೆ ಮಾಡ್ತಿದ್ಯಾ, ಸೊ ನಟ ಆಗಬೇಕು, ಹೀರೋ ಆಗಬೇಕು ಅಂತಂದರೆ ಅದಕ್ಕೆ ತುಂಬ ಪ್ರಿಪ್ರೇಷನ್ ಬೇಕು, ಹೊಸ ಫೀಲ್ಡ್ ಇದೆಲ್ಲ ಎಲ್ಲರಿಗೂ ಆಗಲ್ಲ. ಆಮೇಲೆ ಇವಾಗೆಲ್ಲ ಟ್ಯಾಲೆಂಟ್ ಇಲ್ದಲ್ಲ ಆಗಲ್ಲ. ಸೊ ನೋಡಿದ್ದೆ, ಅಂದರೆ ಸ್ಕೂಲಲ್ಲಿ ಮಾಡ್ತಿದ್ದಿದ್ದೆಲ್ಲ, ಬಟ್ ಆ ಟ್ಯಾಲೆಂಟ್ ನಾನು ನೋಡ್ದಲ್ಲೇ ನಾವು ಅಂದ್ಬಿಡೋಕ್ಕಾಗಲ್ಲ. ಸೊ ಅದು ಮೋಸ್ಟ್ಲಿ ಅವರಿಗೆ ಅಫೆಂಡ್ ಆಗಿದ್ದಿರೋ ಗೊತ್ತಿಲ್ಲ, ಇವತ್ತು ನಾನು ಕೇಳಿಲ್ಲ ಯಾವತ್ತು, ಮೋಸ್ಟ್ಲಿ ಅಫೆಂಡ್ ಆಗಿರ್ಬೋದು. ಸೊ ಅದಕ್ಕೆ ಏನಾಯಿತು ಅಂತಂದರೆ ಒಂದು 2-3 ವೀಕ್ಸ್ ಬಿಟ್ಟು ಬೆಂಗಳೂರಲ್ಲಿ ಒಂದು ನಿಮಿಷ ಸ್ವಲ್ಪ ಕೆಲಸ ಇದೆ ಬಂದ್ರಿ ಅಂತ ಕರೆದ. ಸೊ ಎಲ್ಲಿ ಅಂತ ನೋಡ್ರೆ ಒಂದು ಆ್ಯಕ್ಟಿಂಗ್ ಸ್ಕೂಲ್. ಸೊ ಅಲ್ಲಿ ಹೋದಾಗ ಒಂದು ಅದಕ್ಕೆ ಮಿಕ್ಸ್ಡ್ ಎಮೋಷನ್ಸ್ದು ಒಂದು ಭಾಗ, ಅಂದರೆ ಇದನ್ನು ಅಭ್ಯಾಸ ನಡೀತಾ ಇತ್ತು. ಒಂದು 15-16 ಜನ ಟ್ಯಾಲೆಂಟೆಡ್ ಎಲ್ಲ ಕೆಲಸ ಮಾಡ್ತಾರೆ, ಆ್ಯಕ್ಟಿಂಗ್ ಮಾಡ್ತಾರೆ, ನೋಡ್ತಾ ಇದ್ದೆ. ಕೊನೆಗೆ ಒಂದು 4ನೇವರು 5ನೇವರು ಇವ್ರದ್ದು ಬಂತು. ಸೊ ಅವತ್ತು ನೋಡಿದಾಗ ಇಲ್ಲ, ಹೀರೋನೋ ಇಲ್ವೋ ಗೊತ್ತಿಲ್ಲ, ಬಟ್ ಒಳ್ಳೆ ಕಲಾವಿದ, ಒಳ್ಳೆ ನಟ ಆಗ್ತಾರೆ ಅಂತ ಒಂದು ನನಗೆ ಅನ್ನಿಸ್ತು. ಸೊ ಅವತ್ತಿಂದ ಜೊತೆಗೆ ಸೇರಿಕೊಂಡು ನಮ್ಮ ಮನೇಲೂ ನಮ್ಮದೆಲ್ಲ ಅಫಿಷಿಯಲ್ಸ್ ಫ್ಯಾಮಿಲಿ. ಸೊ ಬಿಸ್ನೆಸ್ಸಿಗೆ ಇದು ಅಂದರೆ ಎಸ್ಪೆಷಲಿ ಸಿನಿಮಾ ಅಂತಂದರೆ ದೂರ ಅಂತ ಹೇಳ್ತಾರೆ. ಸೊ ಹಂಗೆ ಅವ್ರ ಮನೇಲೂ ಬೇರೆದಕ್ಕೆಲ್ಲ ಸಪೋರ್ಟ್ ಕೊಟ್ಟರು ಸಿನಿಮಾಗೆ ಅಂತ, ಅಂದರೆ ಆ ಆ್ಯಕ್ಟಿಂಗು ಬೇಡ ಅಂತ, ನಮಗೂ ಬೇಡ ಅಂತ. ಸೊ ಬಟ್ ಅಲ್ಟಿಮೇಟ್ಲಿ ನಮ್ದು ಏನೋ ಒಂದು ಪ್ಯಾಷನ್. ಸೊ ಹಾಗಾಗಿ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು. ಸುನಿ ಸರ್ ಜೊತೆ ಅಸೋಸಿಯೇಟ್ ಆಗಿ ಕಮಲಂಗನ್ ಗುಂಡಿಯಿಂದ ಸ್ಟಾರ್ಟ್ ಆಯಿತು. ಆಮೇಲೆ ಈ ಸಂದರ್ಭದಲ್ಲಿ ನಮ್ಗೆ ಇನ್ನೊಬ್ರು ಅಂದರೆ ಹೆಲ್ಪ್ ಮಾಡಿದ್ರು ಸ್ಟಾರ್ಟಿಂಗಲ್ಲಿ. ಅವ್ರ ಹೆಸರು ನಾನು ತಗೋಬೇಕಾಗುತ್ತೆ, ಪುಷ್ಕರ್ ಮಲ್ಲಿಕಾರ್ಜುನಯ್ಯ ಅವರು. ಸೊ ಅವರು ನಮಗೆ ಇನಿಷಿಯಲ್ ಆ ಡೇಸಲ್ಲಿ ನಮಗೋಸ್ಕರ ಹೆಲ್ಪ್ ಮಾಡಿ, ಅಂದರೆ ನಮಗೆ ಸಿನಿಮಾ ಫೀಲ್ಡ್ ಹೊಸದನ್ನು ಅವರು ತುಮಕೂರಿನವರು. ಸೊ ಎಲ್ಲರದ್ದು ನೆಟ್ವರ್ಕ್ ಮಾಡಿಸ್ಕೊಟ್ಟು ಆ ಥರ ಏನು ಅಂತೆಲ್ಲ ಅವರು ಹೇಳ್ಕೊಟ್ಟು ಅವ್ರಿಗೂ ನಾನು ಥ್ಯಾಂಕ್ ಯು ಹೇಳಕ್ಪಡ್ತೀನಿ. ಸೊ ಹಾಗಾಗಿ ದುಷ್ಯಂತ್ ಈಸ್ ವೆರಿ ಟ್ಯಾಲೆಂಟೆಡ್. ನಾನು ಏನು ಹೇಳ್ಬಾರ್ದು ಅಂದರೆ ಹಿ ವಿಲ್ ಬಿ, ಅಂದರೆ ಒಳ್ಳೆ ನಟನಾಗಿ, ಕಲಾವಿದನಾಗಿ ಸ್ಟ್ಯಾಂಡ್ ಆಗ್ತಾರೆ ಕನ್ನಡ ಇಂಡಸ್ಟ್ರಿಗೆ ಅಂತ ನನ್ನ ನಂಬಿಕೆ. ಸೊ ಇದರಲ್ಲಿ ನನ್ನ ಮಾತು ಮುಗಿಸ, ಮೇ ಬಿ ಇದು ದೊಡ್ಡ ಮಾತಿರ್ಬೋದು, ಬಟ್ ನಾನು ಈ ಸಂದರ್ಭದಲ್ಲಿ ಒಂದು 3 ಪ್ರಾಮಿಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಒಂದು ಸಿಂಪಲ್ ಸುನಿ ಅವ್ರ ಬಗ್ಗೆ. ಸಿಂಪಲ್ ಸುನಿ ಈ ಮೂವಿ ಆದಮೇಲೆ
ಸಿಂಪಲ್ ಸುನಿ ಅನ್ನೋದಕ್ಕಿಂತ ಘಟವೈಭವ ಸುನಿ ಅಂತ ಹೆಸರು ಮಾಡ್ತಾರೆ. ಅದ್ರ ಜೊತೆಗೆ ಈ ಮೂವಿ ಅವರಿಗೆ ಬೆಸ್ಟ್ ಫಿಲಮ್ ಅವಾರ್ಡ್ ಅಂತ ಕೊಡುತ್ತೆ ಅನ್ನೋದು ನನ್ನ ದೃಢವಾದ ನಂಬಿಕೆ. ಸೊ ಅದು ನನ್ನ ಮೊದಲನೇ ಪ್ರಾಮಿಸು. ಎರಡನೇ ಪ್ರಾಮಿಸ್ ಬಂದು ಆಶಿಕಾ ಅವ್ರದ್ದು ಈ ಸರಿ ನೋಡಿದಾಗ ದಿಸ್ ಈಸ್ ದಟ್ ಟಿಲ್ ಡೇಟ್ ಹರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಎಸ್ಪೆಷಲಿ ಮಂಗಳೂರು ಪೋರ್ಷನಲ್ಲಿ ಅವರ ಒಂದು ಅಳೋ ಸೀನ್ ಇದೆ, ಅದನ್ನು ನೋಡಿದ್ರೆ ಯಾರಿಗಾದ್ರೂ ಅದೇ ಅಂದರೆ ಅಷ್ಟು ಎಮೋಷನ್ಸ್ ಬಂದಿದೆ. ಸೊ ಈ ಸಲ ಡೆಫಿನೆಟ್ಲಿ ಶಿ ವಿಲ್ ವಿನ್ ಆಲ್ ದ ಅವಾರ್ಡ್ಸ್, ಅಕ್ಲೈಡ್ಸ್ ಆ್ಯಂಡ್ ಎವ್ರಿಥಿಂಗ್. ಸೊ ಆಲ್ ದ ಬೆಸ್ಟ್ ಆಶಿಕಾ. ಐ ಹೋಪ್ ಯು ವಿಲ್ ಗೆಟ್ ನ್ಯಾಷನಲ್ ಅವಾರ್ಡ್ ಆಲ್ಸೋ ಫಾರ್ ದಿಸ್. ಅಂದರೆ ಅವ್ರ ಆ್ಯಕ್ಟಿಂಗು ಆ ಥರ ಬಂದಿದೆ. ನಾನೇನು ಎಕ್ಸಾಗ್ರೇಟ್ ಮಾಡ್ತಾ ಇಲ್ಲ, ಬಟ್ ಮೂವಿ ನೋಡಿದ್ಮೇಲೆ ನೀವು ಹೇಳ್ತೀರಾ. ಸೊ ನಾನು ಜಾಸ್ತಿ ಟೆಕ್ನಿಕಲಾಗಿ ಮಾತಾಡಬಾರ್ದು, ಬಟ್ ಈ ಮೂವಿ ಮಾತಾಡೋಕೆ ಮಾಡಿಸ್ತಾ ಇದೆ. ಸೊ ಹಾಗಾಗಿ ಸೊ ಕೊನೆ ಪ್ರಾಮಿಸು ಏನಂತಂದರೆ ನಮ್ಮ ದುಷ್ಯಂತ್ ಅವ್ರ ಬಗ್ಗೆ. ಮೇ ಬಿ ಫಾರ್ ಡೆಬ್ಯೂಟೆಂಟ್ ಅವಾರ್ಡು ಅದೆಲ್ಲ ಬರೋದು ಸಹಜ. ನನ್ನ ನಂಬಿಕೆ ಏನು ಅಂತಂದರೆ ಅಪಾರ್ಟ್ ಫ್ರಮ್ ಡೆಬ್ಯೂಟೆಂಟ್ ಅವಾರ್ಡ್, ಐ ಥಿಂಕ್ ಹಿ ಆಲ್ಸೋ ಡಿಸರ್ವ್ ದ ನ್ಯಾಷನಲ್ ಅವಾರ್ಡ್ ಫಾರ್ ಹಿಸ್ ಪರ್ಫಾರ್ಮೆನ್ಸ್, ಎಸ್ಪೆಷಲಿ ಇನ್ ಮಂಗಳೂರು ಕರಾವಳಿ ಭಾಗದಲ್ಲಿ. ಆ ಭಾಗ ನೋಡಿದಾಗ ನಮಗೆ ಒಂಥರ ಮನಸ್ಸು ಅಂದರೆ ಭಾರ ಆಗುತ್ತೆ. ಅಂಥ ಪರ್ಫಾರ್ಮೆನ್ಸಸ್ಸು ಬೋತ್ ದುಷ್ಯಂತ್ ಆ್ಯಂಡ್ ಆಶಿಕಾ ಅವ್ರು ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಬೋತ್ ಆಫ್ ಯು. ಆ್ಯಂಡ್ ಇಲ್ಲಿಗೆ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಪ್ರೀತಿ ಸಹಾಯ ಯಾವಾಗಲೂ ಹಿಂಗೆ ಇರಲಿ ಅಂತ ಕೇಳ್ಕೊಂಡು ತುಂಬ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ದೀಪಕ್ ಸರ್. ಅವರ ಮಾತಿನಲ್ಲಿ ಗೊತ್ತಾಗಿದ್ದು ಒಂದೇ ಒಂದು ಹೆಮ್ಮೆ ಇದೆ, ಅದ್ಭುತವಾದ ಸಿನಿಮಾ ಮಾಡಿದ್ದೀವಿ ಅನ್ನೋ ಒಂದು ನಂಬಿಕೆ ಅವರಿಗಿದೆ. ಸೊ ಶುಭವಾಗಲಿ ಸರ್ ಗತವೈಭವಕ್ಕೆ. ಥ್ಯಾಂಕ್ ಯು ಸೋ ಮಚ್.